ನಾಗದೇವತಾ ಮಾಹಿತಿ ಚಾನೆಲ್ಗೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡುವುದು ದೀಪಾವಳಿ ಪೂಜೆಯ ಕಳಶದ ಕಾಯಿ ತಂತ್ರದ ಬಗ್ಗೆ ನೋಡೋಣ. ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ, ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ, ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ, ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ, ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ, ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಈಗ ಕಳಶದ ಕಾಯಿಯ ತಂತ್ರದ ಬಗ್ಗೆ ನೋಡೋಣ ಅಂತ ಹೇಳಿದ್ವಿ. ಸಾಕಷ್ಟು ಜನ ಎಲ್ಲರೂ ಎಲ್ಲಾ ಚಾನೆಲ್ ಅಲ್ಲೂ ದೀಪಾವಳಿ ಪೂಜೆ ಮಾಡುವಂತದ್ದು, ಲಕ್ಷ್ಮೀ ಪೂಜೆ ಮಾಡುವಂತದ್ದು ಎಲ್ಲರೂ ಹೇಳಿರ್ತಾರೆ. ಸಾಕಷ್ಟು ವಿಧಾನಗಳು ನೋಡಿದೀರಿ. ಅದೇ ತರ ದೀಪಾವಳಿ ದಿನದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ಎಲ್ರೂ ತುಂಬಾ ಒಳ್ಳೇದಾಗುತ್ತೆ. ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಿಮಗೆ ಸಕಲ ಸೌಭಾಗ್ಯವೂ ಸಿಗುತ್ತೆ. ಎಲ್ರೂ ಮಾಡಬಹುದು. ಈ ಲಕ್ಷ್ಮೀ ಪೂಜೆಯನ್ನು ಎಲ್ರೂ ಮಾಡಬಹುದು. ಎಲ್ಲಾ ಹೆಣ್ಣು ಮಕ್ಕಳು ಮಾಡಬಹುದು. ಅದರಲ್ಲೂ ಒಂದು 11 ವರ್ಷ 10 ವರ್ಷ ಹೆಣ್ಮಕ್ಳು ಅಥವಾ ಒಂದು 15-20 ವರ್ಷದ ಹೆಣ್ಮಕ್ಳು ಮಾಡಿದಾಗ ತುಂಬಾ ಫಲ ಸಿಗುತ್ತೆ. ದೊಡ್ಡವರು ಪೂಜೆನ ಸುಮಂಗಲಿಯವರು ಮಾಡಬಹುದು, ಏನು ತೊಂದರೆ ಇಲ್ಲ. ಆದ್ರೆ ಫಲ ಬಂದು ಸಣ್ಣ ಮಕ್ಕಳು ಮತ್ತೆ ಮದುವೆ ಆಗದೆ ಇರುವಂತ ಕನ್ಯೆಯರು ಮಾಡಿದಾಗ ತುಂಬಾ ಅದು ಫಲ ಜಾಸ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಬೇಕಾದ್ರೂ ಪೂಜೆ ವಿಧಾನವನ್ನು ಮಾಡಬಹುದು. ಲಕ್ಷ್ಮೀ ಪೂಜೆನ ತುಂಬಾ ಆಡಂಬರವಾಗೇ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನಿಮಗೆ ಹೆಂಗ್ ಬರುತ್ತೋ, ನಿಮ್ಗೆ ಹೆಂಗ್ ಆಗುತ್ತೋ ಅದೇ ತರ ಮಾಡಬಹುದು. ನೀವು ಸೀರೆಗಳು ತಗೊಂಬಂದಿಟ್ಟು ಒಡವೆಗಳೆಲ್ಲ ಹಾಕಿನೇ ಮಾಡಬೇಕು ಅನ್ನೋದು ಏನಿಲ್ಲ. ಜಸ್ಟ್ ಒಂದು ಬ್ಲೌಸ್ ಪೀಸ್ ಇಟ್ಟುನು ನೀವು ಪೂಜೆ ಮಾಡಬಹುದು. ದೇವಿ ಎಲ್ರಿಗೂ ಅನುಗ್ರಹ ಕೊಡ್ತಾರೆ. ದೇವರ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ. ಅದರಲ್ಲೂ ಪೂಜೆ ಬಂದು ನಿಮಗೆ ಈ ವರ್ಷ ಬಂದು 20ನೇ ತಾರೀಕು ದೀಪಾವಳಿ ಬಿದ್ದಿದೆ. ದೀಪಾವಳಿ ಮಾರನೇ ದಿನ ಅಮಾವಾಸ್ಯೆ ಇದೆ. ಹಾಗಾಗಿ ನಮಗೆ 2 ದಿನಾನು ಪೂಜೆ ಮಾಡುವಂತ ದಿನಗಳು ಆಗಿರುತ್ತೆ. 2 ದಿನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು. ಅಥವಾ 20ನೇ ತಾರೀಕು ಸಂಜೆ 7:30 8:30 ನಿಮಗೆ ಒಳ್ಳೆ ಮುಹೂರ್ತ ಇದೆ. ಆ ಮುಹೂರ್ತದಲ್ಲೂ ಮಾಡಬಹುದು. ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಮತ್ತೆ ಪೂಜೆ ಮಾಡಿದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಮೇಯ್ನ್ ಆಗಿ ಈ ವಿಡಿಯೋದಲ್ಲಿ ನೋಡುವಂತದ್ದು ಏನು ಅಂತ ಅಂದ್ರೆ, ನೀವು ಕಳಶಕ್ಕೆ ಇಟ್ಟಿರುವಂತ ಕಾಯಿಯ ತಂತ್ರವನ್ನು ನೋಡೋಣ. ಈ ತಂತ್ರವನ್ನು ನೀವು ಕಳಶಕ್ಕೆ ಇಟ್ಟಿರುವಂತ ಕಾಯಿ ತಗೋಬೇಕು. ನೀವು ಪೂಜೆ ಎಲ್ಲ ಮುಗಿದು ನಾರ್ಮಲ್ ಆಗಿ ನೀವು ಕಳಶ ಎಲ್ಲ ಕೂರಿಸಿ ಮಾಮೂಲಿಯಾಗಿ ನೀವು ಅದನ್ನ ವಿಸರ್ಜನೆ ಮಾಡಿದಾಗ ಮಾರನೇ ದಿನ ಏನ್ ಮಾಡ್ಬೇಕು ಅಂತ ಅಂದ್ರೆ, ಕಳಶಕ್ಕೆ ಇಟ್ಟಿರುವಂತ ಕಾಯಿಯನ್ನು ನೀವು ಅರಶಿನದ ಬಟ್ಟೆಯಲ್ಲಿ ಸುತ್ತಿ ನೀವು ದೇವ್ ಮೂಲೆಯಲ್ಲಿ ಅಥವಾ ಕುಬೇರನ್ ಮೂಲೆಯಲ್ಲಿ ಇಡಬೇಕಾಗತ್ತೆ. ಅದನ್ನ ಬರೋ ವರ್ಷ ತನಕ ಹಾಗೆ ಇಡ್ಬೋದು. ನೀರೆಲ್ಲ ಅದರಲ್ಲಿ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಯಾಕೆ ಅಂತ ಅಂದ್ರೆ ಅದು ಲಕ್ಷ್ಮೀ ಪೂಜೆ ಮಾಡಿರೋದ್ರಿಂದ ಲಕ್ಷ್ಮಿ ಪವರ್ಫುಲ್ ಆಗಿರುವಂತ ಆ ವೈಬ್ ನ, ಅದು ಆ ಶಕ್ತಿನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಮೀನ್ಸ್ ಅದು ಆಕರ್ಷಣೆ ಮಾಡ್ಕೊಂಡಿರುತ್ತೆ. ಹಾಗಾಗಿ ಅದನ್ನ ಅರಿಶಿಣದ ಬಟ್ಟೆಯಲ್ಲಿ ಸುತ್ತಿ ಇಟ್ಟಾಗ ನಿಮಗೆ ಮಹಾಲಕ್ಷ್ಮಿ ಅಲ್ಲೇ ವಾಸವಾಗಿರ್ತಾರೆ. ಹಾಗಾಗಿ ನೀವು ಈ ತರದ್ದು ತಾಂತ್ರಿಕವನ್ನು ಮಾಡಬಹುದು. ಇನ್ನೊಂದು ಪ್ರಶ್ನೆ ಏನು ಅಂತ ಅಂದ್ರೆ, ಮೇಡಮ್ ಅದು ಕೊಳತೋದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಅದು ಕೊಳಿಯೋದು ನಮ್ಗೆ ಗೊತ್ತಾಗುತ್ತೆ. ಅದು ಸ್ಮೆಲ್ ಬರೋದು ಅಥವಾ ನೀರು ಬರೋದು ಅಥವಾ ಗೊತ್ತಾಗುತ್ತೆ ನಮಗೆ. ಅದು ಗೊತ್ತಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ, ಅದು ಕೊಳತೋಗಿದೆ ಅಂತ ಆದ್ಮೇಲೆ ತೆಗೆದು ಬಿಡ್ಬೇಕು. ಅದು ತೆಗೆದ್ಬಿಟ್ಟು ದೂರ ಎಲ್ಲಾದ್ರೂ ಬಿಸಾಕಿ, ಏನು ತೊಂದರೆ ಇಲ್ಲ. ಅದು ಇರೋ ದಿನ ಚೆನ್ನಾಗಿದೆ, ಅದು ಚೆನ್ನಾಗಿ ಇಟ್ಟಿದೀವಿ ಅಂತ ಅಂದ್ರೆ ಅದನ್ನ ಒಂದು ಚಿಕ್ಕ ಬಟ್ಲಲ್ಲಿ ಕೆಳಗಡೆ ಅಕ್ಕಿ ಹಾಕ್ಬಿಟ್ಟು ಅದ್ರ ಜೊತೆಗೆ 3 ಏಲಕ್ಕಿ, 3 ಚಕ್ಕೆ, 3 ಲವಂಗ, ಸ್ವಲ್ಪ ಪಚ್ಚಕರ್ಪೂರಕ್ಕೆ ಹಾಕ್ಬಿಟ್ಟು ಅದ್ರ ಅಕ್ಕಿ ಒಂದು ಬಟ್ಲಲ್ಲಿ ಇಟ್ಕೊಂಡು ಅದ್ರ ಮೇಲೆ ಆ ಕಾಯಿನ ಅರಶಿನದ ಬಟ್ಟೆಯಲ್ಲಿ ಸುತ್ತಿರೋದಿಟ್ಟು ನಿಮ್ಗೆ ಅಲ್ಲಿ ಸಜಾ ಇದೆ ಅಂದ್ರೆ ಇಡ್ಬೋದು. ಇಲ್ಲ ಅಂದ್ರೆ ಬಟ್ಟೆಯಲ್ಲಿ ಕಟ್ಟಿ ಹಾಗೆ ಕಟ್ಟಬಹುದು. ಒಂದು ಆಣಿ ಒಡೆದು ಅದಕ್ಕೆ ಕಟ್ಟಬಹುದು. 1 ವರ್ಷ ತನಕ, ಬರೋ ವರ್ಷ ತನಕ ಅದನ್ನ ಹಾಗೆ ಇಡಿ. ನಿಮಗೆ ಸಕಲ ಸೌಭಾಗ್ಯವೂ ಸಿಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ. ಮತ್ತೆ ನಿಮಗೆ ಹಣಕಾಸಿನ ಸಮಸ್ಯೆ, ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಏನಂತಾರೆ, ಮೇಡಮ್ ನನಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ, ಮನೆಯಲ್ಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಕಿರಿಕಿರಿ, ಜಗಳಗಳು ಅಂತ ಎಲ್ಲ ಹೇಳ್ತೀರಿ. ಇದು ಎಲ್ಲದಕ್ಕೂ ನಿಮಗೆ ಪರಿಹಾರ ಸಿಗುತ್ತೆ. ಇದು ತಾಂತ್ರಿಕ. ಯಾವಾಗ್ಲೂ ತಾಂತ್ರಿಕ ಅಂದ್ರೆ ನಿಮಗೆ ಅತಿ ಶೀಘ್ರದಲ್ಲಿ ರಿಸಲ್ಟ್ ಕೊಡುವಂತದ್ದೇ ತಾಂತ್ರಿಕ ಆದ್ರೂ ಮಾಂತ್ರಿಕ ಆದ್ರೂ ಇದು ತುಂಬಾ ಪವರ್ಫುಲ್ ಆಗಿ ನಿಮಗೆ ವರ ಸಿಗುತ್ತೆ. ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಮ್ಮಲ್ಲಿ ನಿಮಗೆ ಅಷ್ಟಲಕ್ಷ್ಮಿ ಚಕ್ರಗಳು
ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೋಬಹುದು. ನಮ್ಮ ಚಕ್ರಗಳು ನಿಮಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ಅದು ತುಂಬಾ ಪವರ್ಫುಲ್ ಆಗಿರುವಂತ ಬೇರ್ಗಳು, ಅಷ್ಟಲಕ್ಷ್ಮಿ ಪುಡಿ, ಅಷ್ಟಲಕ್ಷ್ಮಿ ಚಕ್ರ ಎಲ್ಲ ಹಾಕಿ ನಿಮಗೆ ಮಂಡಳ ಪೂಜೆ ಎಲ್ಲ ಮಾಡಿ ನಾವು ನಿಮಗೆ ಕೊಡೋದ್ರಿಂದ ಅದು ದುಡ್ಡನ್ನು ನಾನಾ ಕಡೆ ಆಕರ್ಷಣೆ ಮಾಡುತ್ತೆ. ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದ್ರೂ ಇನ್ನೊಂದು ಬಿಸ್ನೆಸ್ ಮಾಡ್ಲಿಕ್ಕೆ ಅದು ನಿಮಗೆ ಕ್ರಿಯೇಟ್ ಮಾಡುತ್ತೆ. ಅದರ ನಂತರ ನಿಮಗೆ ಧನ ಆಕರ್ಷಣೆ ಮಾಡುತ್ತೆ, ಬಿಸ್ನೆಸ್ ಆಕರ್ಷಣೆ ಮಾಡುತ್ತೆ, ಎಲ್ಲವನ್ನು ನಿಮಗೆ ಸೆಳೆಯುತ್ತೆ. ಹಾಗಾಗಿ ಅಷ್ಟಲಕ್ಷ್ಮಿ ಚಕ್ರ ಬಂದು ನಮ್ಮಲ್ಲಿ ತುಂಬಾ ಪವರ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಮಾಟ ಮಂತ್ರ ಆಗೋಗಿದೆ ಅಂತ ಅಂದ್ರೆ ಮಾಟ ಮಂತ್ರ ನಿವರ್ತಿ ಮಾಡಕ್ಕೆ ಹಂತವಾಗಿ ನಿವರ್ತಿ ಮಾಡಿಕೊಡುತ್ತೆ, ಹಂತವಾಗಿ ನಿಮಗೆ ಪರಿಹಾರ ಕೊಡುತ್ತೆ. ಬ್ಲಾಕ್ ಮ್ಯಾಜಿಕ್ ಆಗಿ ನೀವು ನೋವಲ್ಲಿ ನರಳಾಡ್ತಾ ಇದ್ರೆ ಅದು ನಿವರ್ತಿ ಮಾಡಿಕೊಡುತ್ತೆ. ಬ್ಲಾಕ್ ಮ್ಯಾಜಿಕ್ ಗಳನ್ನು ಕಂಟ್ರೋಲ್ ಮಾಡುತ್ತೆ, ಇರೋದನ್ನು ನಿವರ್ತಿ ಮಾಡಿಕೊಡುವಂತ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಚಕ್ರಗಳು ನಮ್ಮಲ್ಲಿ ಸಿಗುತ್ತೆ. ನಮ್ಮಲ್ಲಿ ನಿಮಗೆ ರಕ್ಷಾ ಕವಚ ತುಂಬಾ ಪವರ್ಫುಲ್. ಯಾಕೆ ಅಂತ ಅಂದ್ರೆ ನಮ್ಮ ರಕ್ಷಾ ಕವಚ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ಮಾಡಿದ್ಮೇಲೆ ನಾವು ಚಾಲೆಂಜ್ ಮಾಡಿ ಹೇಳ್ತೀವಿ, ಬ್ಲಾಕ್ ಮ್ಯಾಜಿಕ್ ತಿರ್ಗಾ ಮಾಡಿದ್ರು ನಿಮಗೆ ತಾಕಲ್ಲ, ಅಷ್ಟು ಪವರ್ಫುಲ್ ಆಗಿರುತ್ತೆ. ನಮ್ಮ ರಕ್ಷಾ ಕವಚ ನಿಮ್ಮ ಮೈ ಮೇಲೆ ಇದ್ರೆ ನೀವು ಯಾರೇ ಮಾಡಿ ತಗೊಂಬಂದು ನಿಮ್ಮ ಮುಂದೆ ಇಟ್ರು ನಿಮಗೆ ತಾಕಲ್ಲ, ಅಷ್ಟು ಪವರ್ಫುಲ್ ಆಗಿರುತ್ತೆ. ಮತ್ತೆ ನೀವು ಅದನ್ನ ಧರಿಸ್ಕೊಳ್ಳೋವಾಗ ಹಂತವಾಗಿ ಆಗೋಗಿರೋದು ನಿವರ್ತಿ ಆಗುತ್ತೆ. ಮನೆಯಲ್ಲಿ ಕಾರ್ಯಸಿದ್ಧಿ ಆಗ್ತಾ ಇಲ್ಲ ಅಥವಾ ನಿಮಗೆ ಮನೆಗಳಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಷ್ಟಲಕ್ಷ್ಮಿ ಯಂತ್ರಗಳು ಸಿಗುತ್ತೆ. ಮತ್ತೆ ನಿಮಗೆ ಸುದರ್ಶನ್ ಚಕ್ರ ರಕ್ಷೆಯನ್ನು ಕೊಡುತ್ತೆ, ನಿಮಗೆ ಧನ ಆಕರ್ಷಣೆ ಮಾಡುತ್ತೆ. ಸುದರ್ಶನ್ ಚಕ್ರನೂ ಸಿಗುತ್ತೆ. ಬೇಕಾಗಿರೋರು ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಪವರ್ಫುಲ್ ಆಗಿ ಸಿಗುತ್ತೆ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆಗೊಂದು ಮಾಂತ್ರಿಕ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.